ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಬಂದು 24 ಜುಲೈ 2024 ನಿಫ್ಟಿ 50ನಲ್ಲಿ ಏನಾಯಿತು, BSE ಸೆನ್ಸೆಕ್ಸ್ನಲ್ಲಿ ಏನಾಯಿತು, ನಮ್ಮ ಶೇರ್ ಮಾರ್ಕೆಟ್ನಲ್ಲಿ ಸ್ಟಾಕ್ ಮಾರ್ಕೆಟ್ನಲ್ಲಿ ಏನಾಯಿತು ಅಂತ ನೋಡ್ಕೊಂಬರೋಣ ಬನ್ನಿ. ಅದೇ ರೀತಿ ಸುಜ್ಲಾನ್ ಎನರ್ಜಿ ಕಂಪ್ನಿನಲ್ಲಿ ಬಜೆಟ್ ಆಗಿದೆ ನಿನ್ನೆ, ಇವತ್ತು ಒಳ್ಳೆ ಏರಿಕೆ ತೋರಿಸಿದೆ. ರಿನ್ಯೂವಬಲ್ ಎನರ್ಜಿನಲ್ಲಿ ಒಂದು ಏರಿಕೆ ಆಗ್ಬೋದು ಅಂತ ಇದ್ರು, ಅದೇ ರೀತಿ ಇದರಲ್ಲಾಗಿದೆ. ಬನ್ನಿ ನೋಡೋಣ ಏನಾಯಿತು ನಮ್ಮ ಶೇರ್ ಮಾರ್ಕೆಟ್ನಲ್ಲಿ ಅಂತ. ನಿಫ್ಟಿ 50 ಇವತ್ತು ಕ್ಲೋಸ್ ಆಗಬೇಕಾದ್ರೆ ಸುಮಾರು 65.55 ಪಾಯಿಂಟ್ಸ್ ಅಷ್ಟು ಇಳಿಕೆ ಆಗಿದೆ. ಅಂದರೆ ಕ್ಲೋಸ್ ಆಗಬೇಕಾದ್ರೆ 24,413.50ಗೆ ನಿಫ್ಟಿ 50 ಕ್ಲೋಸ್ ಆಗಿದೆ, ಅಂದರೆ ಇಳಿಕೆ ಆಗಿದೆ ಇಷ್ಟು ಪಾಯಿಂಟ್ಸ್ ಅಷ್ಟು. ಅದೇ ರೀತಿ BSE ಸೆನ್ಸೆಕ್ಸ್ ನೋಡೋದಾದರೆ ಸುಮಾರು 280.16 ಪಾಯಿಂಟ್ಸ್ಗಳಷ್ಟು ಇಳಿಕೆ ಆಗಿದೆ, ಅಂದರೆ 80,148.88 ಪಾಯಿಂಟ್ಸ್ಗಳಿಗೆ ಇವತ್ತು BSE ಸೆನ್ಸೆಕ್ಸ್ ಕ್ಲೋಸ್ ಆಗಿದೆ. ಅದೇ ರೀತಿ ನಿಫ್ಟಿ 50ನಲ್ಲಿ ಅತಿ ದೊಡ್ಡ ಕಂಪ್ನಿಗಳ ಅತಿ ದೊಡ್ಡ ಶೇರ್ಸ್ಗಳಲ್ಲಿ ಏರಿಕೆ ಆಗಿರೋದು ಅಂತ ಹೇಳಿದ್ರೆ HDFC ಲೈಫ್, ಭಾರತ್ ಪೆಟ್ರೋಲಿಯಂ ತುಂಬ ಚೆನ್ನಾಗಿ ಮಾಡ್ತಾನೆ ಇದೆ. ನೋಡ್ಬೋದು ನೀವು ರಿಟರ್ನ್ಸ್ ತೆಗೆದು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, ತುಂಬ ಚೆನ್ನಾಗಿ ಮಾಡಿದೆ. ಟೆಕ್ ಮಹೇಂದ್ರ, NTPC ಶೇರ್ಸ್ಗಳು, ಟಾಟಾ ಮೋಟಾರ್ಸ್, SBI ಲೈಫ್ ಇನ್ಶೂರೆನ್ಸ್, ONGC ಕಂಪ್ನಿ, ಹಾಗೆ ಕೋಲ್ ಇಂಡಿಯಾ, ಸನ್ ಫಾರ್ಮಾ, ಪವರ್ ಗ್ರಿಡ್, ಏಷ್ಯನ್ ಪೇಂಟ್ಸ್, ಡಿವಿಸ್ ಲ್ಯಾಬೊರೇಟರೀಸ್, ರಿಲಯನ್ಸ್ ಇಂಡಸ್ಟ್ರೀಸ್, ITC ಶೇರ್ಸ್ಗಳಲ್ಲಿ ಏರಿಕೆ ಆಗಿದೆ. ಹಾಗೆ ಸಿಪ್ಲಾ, ಟೈಟನ್, ಅಪೋಲೋ ಹಾಸ್ಪಿಟಲ್ಸ್, ಟಾಟಾ ಸ್ಟೀಲ್, TCS, ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್, ಈ ಎಲ್ಲ ಶೇರ್ಸ್ಗಳಲ್ಲಿ ಏರಿಕೆ ಆಗಿದೆ. ಹಾಗೆ IPOಗಳಿದೆ, VL ಇನ್ಫ್ರಾ, ಅದು ನಾಳೆ ಕ್ಲೋಸ್ ಆಗುತ್ತೆ ಇದು. ಅದೇ ರೀತಿ ಇನ್ನೊಂದು ಚೇತನ ಎಜುಕೇಷನ್ಸ್ ಲಿಮಿಟೆಡ್, ಇದು SME IPO, ಇದು 26 ಕ್ಲೋಸ್ ಆಗಿದೆ, 24 ಓಪನ್ ಆಗಿರೋದು. ಅದೇ ರೀತಿ ಮಂಗಲಂ ಇನ್ಫ್ರಾ ಇಂಜಿನಿಯರಿಂಗ್ ಲಿಮಿಟೆಡ್ SME IPO, ಇದು ಸುಮಾರು ನಾಡಿದ್ದು ಅಂದರೆ 26ನೇ ತಾರೀಕಿದು ಕ್ಲೋಸ್ ಆಗುತ್ತೆ. ಅದೇ ರೀತಿ ಬಜೆಟ್ನಲ್ಲಿ ಟ್ಯಾಕ್ಸ್ ಶಾರ್ಟ್ ಟರ್ಮ್ಗೆ 20%ಗೆ ಹೋಗಿದೆ, ಹಾಗೆ ಲಾಂಗ್ ಟರ್ಮ್ಗೆ 12.5% ಟ್ಯಾಕ್ಸ್. ಅಂದರೆ ನೀವೇನು ಶೇರ್ ಮಾರ್ಕೆಟ್ನಲ್ಲಿ ಲಾಭ ಮಾಡ್ತೀರಾ, ಶಾರ್ಟ್ ಟರ್ಮ್ ಆದರೆ ಅಂದರೆ ಒಂದು ವರ್ಷದ ಒಳಗಡೆ ನೀವು ಅದರಲ್ಲಿ ಲಾಭ ತೆಗೆದಿರೋದ್ರಲ್ಲಿ 20% ಟ್ಯಾಕ್ಸ್ ಕಟ್ಟಬೇಕು, ಲಾಂಗ್ ಟರ್ಮಲ್ಲಿ 12.5%. ಅದು ಡಿಪೆಂಡ್ಸ್ ಆನ್ ನಿಮ್ಮ ಸ್ಲ್ಯಾಬ್, ಅಂದರೆ 3 ಲಕ್ಷ 5 ಲಕ್ಷ ಆ ಥರ ಸ್ಲ್ಯಾಬ್ ಇದೆಯಲ್ಲ, ಅದರಲ್ಲಿ ಬಂತು ಅಂದರೆ ನಿಮಗೆ ಅದರ ಡಿಪೆಂಡ್ ಮೇಲೆ ಇದು ಆಗುತ್ತೆ, ನಿಮಗೆ ಟ್ಯಾಕ್ಸೇಷನ್ಸ್ ಆಗುತ್ತೆ. ಅದೇ ರೀತಿ ಸುಜ್ಲಾನ್ ಎನರ್ಜಿ ಕಂಪ್ನಿ ಶೇರ್ಸ್ ಏರಿಕೆ ನೋಡೋದಾದರೆ ಇವತ್ತು ಒಂದೇ ದಿವಸದಲ್ಲಿ ಒಂದು 5% ಏರಿಕೆ ಆಗಿದೆ. ರಿನ್ಯೂವಬಲ್ ಎನರ್ಜಿ ಶೇರ್ಸ್ಗಳಲ್ಲಿ ಏರಿಕೆ ಆಗಬಹುದು ಅಂತ ಹೇಳ್ತಾಯಿದ್ರು. ಇದು ವಿಂಡ್ ಎನರ್ಜಿ ರಿಲೇಟೆಡ್ ಸುಜ್ಲಾನ್, ಇದು ಒಂದು ಯಾವಾಗಲೂ ಟ್ರೆಂಡಿಂಗಲ್ಲೇ ಇರೋ ಒಂದು ಶೇರ್ಸ್ ಅಂತಲೇ ಹೇಳ್ಬೋದು. ಅದೇ ರೀತಿ ಒಂದು ವರ್ಷದಲ್ಲಿ ಏನು ಕೊಟ್ಟಿದೆ ಇದು ಅಂತ ಹೇಳಿದ್ರೆ 20 ರೂಪಾಯಿ ಇತ್ತು ಇದು ಶೇರ್ಸ್, ಇವಾಗ 60 ರೂಪಾಯಿ 72 ಪೈಸೆ ಕ್ಲೋಸ್ ಆಗಿದೆ. ಅಂದರೆ ಸುಮಾರು 203% ಅಷ್ಟಿದು ರಿಟರ್ನ್ಸ್ ಕೊಟ್ಟಿರೋ ಒಂದು ಶೇರ್ ಅಂತ ಹೇಳ್ಬೋದು. ಸೊ ಈ ವಿಡಿಯೋ ನೋಡಿದ್ದಕ್ಕೆ ತಮಗೆಲ್ಲರಿಗೂ ತುಂಬ ಧನ್ಯವಾದ. ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ತಮಗೆಲ್ಲರಿಗೂ ತುಂಬ ಧನ್ಯವಾದ.